ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕದ ಒಂದು ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡ್ನಾಗ ಯಾವ ರೀತಿ ವ್ಯವಸ್ಥೆ ಅದಂತ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ. ಬನ್ನಿ ಇಲ್ಲಿ ಇಷ್ಟು ಅದು ನೀರಿನ ತೋರಿಸೋದದ. ಅದಕ್ಕೆ ಕಲಬುರಗಿ ಜಿಲ್ಲೆ ಸೇಡಂ ನಮ್ಮ ಸೇಡಂ ತಾಲೂಕದಾಗ 130 ಹಳ್ಳಿ ಬರ್ತಾವ. ಒಂದು 30-35 ತಾಂಡ ಬರ್ತಾವ. ಸಾವಿರಾರು ಜನ ಸಾರ್ವಜನಿಕರು ಇಲ್ಲಿಂದ ಸೇಡಂ ಬಸ್ ಸ್ಟ್ಯಾಂಡ್ಲಿಂದ ಬಂದು ಹೋಗ್ತಾರ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ಲತ್ತದ, ಎಷ್ಟು ಜನ ಬಂದಿರ್ತಾರ, ಅವ್ರೆಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಸರ್ಕಾರದವರು ಮಾಡಬೇಕು, ಬಸ್ ಡಿಪೋದವ್ರು ಮಾಡಬೇಕು. ಇಲ್ಲಿ ಎಷ್ಟು ಜನ ಬಂದು ಹೋಗ್ತಾರ, ವಿದ್ಯಾರ್ಥಿಗಳು ಬರ್ತಾರ, ಮತ್ತು ಸಾರ್ವಜನಿಕರು ಬರ್ತಾರ, ಹ್ಯಾಂಡಿಕ್ಯಾಪ್ಸ್ಗಳು ಬರ್ತಾರ. ನೋಡ್ರಿ ಅಲ್ಲಿ ಎಷ್ಟು ಕಲಬುರಗಿಗೆ ಬಸ್ ಹೋಗ್ಲತ್ತದ. ಆ ಕಲಬುರಗಿಗೆ ಹೋಗ್ಲಕ್ಕ ಸಲ ಎಷ್ಟು ಜನ ಬಸ್ಸಿನಾಗ ಹತ್ತಲತ್ತಾರ ನೋಡ್ರಿ. ಇವತ್ತು ನಮ್ಮ ಕಲಬುರಗಿ ಶರಣ ಬಸವೇಶ್ವರ ಜಾತ್ರೆ ಅದ. ಯಾವ ರೀತಿ ವ್ಯವಸ್ಥೆ ಕುಡಿಯೋ ನೀರಿನ ಇಟ್ಟಾರ ಬರೀ ನಾ ತೋರಿಸ್ತೀನಿ. ಇಲ್ಲಿ ತೋರ್ಸಪ್ಪ, ಇದು ತೋರಿಸಿ. ಇದು ನೋಡ್ರಿ, ಈಗ ಈ ಥರ ಗಲೀಜು ಹಿಂಗೆ ಕಂಟಿನ್ಯೂ ಹಿಂಗೆ ತೋರಿಸ್ತಾರೆ. ಇಲ್ಲಿ ಇಲ್ಲೇ ಹಿಂಗೆ ಹಿಂಗೆ ತೋರಿಸ್ತಾರೆ. ಇಲ್ಲಿ ನೋಡ್ರಿ, ಈ ಥರ ಅಲ್ಲೋಗಿ ಹಿಂಗೆ ಈ ಥರ ಎಲ್ಲ ಸಾರ್ವಜನಿಕರು ಕುಂತಿರ್ತಾರೆ. ಕೆಳಗಿನ ತೋರಿಸಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿ. ಈಗ ಈ ಥರ ನೋಡ್ರಿ. ಈಗ ಬರ್ರಿ ಬಾಪ ಹೆಂಗೆ ಬಾ. ಈಗ ಇಲ್ಲಿ ನೋಡ್ರಿ, ಈ ಥರ ಅದು ನೋಡ್ರಿ. ಈಗ ಈ ಥರ ನಮ್ಮ ಸೇಡಂ ತಾಲೂಕ ಬಸ್ ಸ್ಟ್ಯಾಂಡಿನಾಗೆ ಈ ಥರ ಗಲೀಜ್ ಇಟ್ಟಾರ. ಈ ಥರ ಇಲ್ಲಿ ನೋಡ್ರಿ ಎಲ್ಲ ಸಾರ್ವಜನಿಕರು ಹೆಂಗೆ ಕುಂತಾರ. ಈಗ ಆ ಕಡೆ ತೋರಿಸ್ರಪ್ಪ. ಈಗ ಇಷ್ಟೆಲ್ಲ ಸಾರ್ವಜನಿಕರು ಇಲ್ಲಿಂದೇ ಬಂದು ಹೋಗ್ತಾರ. ಈ ಥರ ಅದು ನೋಡ್ರಿ. ಈಗ ಇಲ್ಲಿ ತೋರ್ಸಪ್ಪ. ಈ ಥರ ನೀರು ಬರ್ಲತ್ತವ. ನೀರು ಬಂದವಪ್ಪ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ನೀರು ಇವೆಲ್ಲ ಇಲ್ಲಿದ್ದು ಲೀಕ್ ಹಾಕಿಸಿ ಹಿಂಗೆ ಕಂಟಿನ್ಯೂ ಹಿಂಗೆ ಹೋಗ್ಲತ್ತವ ನೋಡ್ರಿ. ಈಗ ಈ ಥರ ಎಲ್ಲ ಹೋಗ್ಲತ್ತವ ಹಿಂಗೆ ಕಂಟಿನ್ಯೂ. ಈಗ ಈ ಥರ ಎಲ್ಲ ನೋಡ್ರಿ ಹಿಂಗೆ ಹೆಂಗೆ ಕುಂತಿರ್ತಾರಲ್ಲ, ಇವೆಲ್ಲ ಹಿಂಗೆ ಹೋಗ್ಲತ್ತವ. ಹಿಂಗೆ ಸಾರ್ವಜನಿಕರಿಗೆಲ್ಲ ತುಂಬ ತೊಂದರೆ ಆಗ್ಲತ್ತದ. ಬಸ್ ಡಿಪೋದವ್ರಿಗೆ ನಿಮ್ಮ ಯಾರಿಗೆ ಕಣ್ಣಿಗೆ ಕಾಣಲ್ಲ ಏನು. ಇಲ್ಲಿ ಮ್ಯಾನೇಜರ್ ಇರ್ತೀರಿ, ಮತ್ತು ಡಿಪೋ ಮ್ಯಾನೇಜರ್ ಇರ್ತಾರ, ಸಂಬಂಧಪಟ್ಟವ್ರು ಇರ್ತೀರಿ. ಸಾರ್ವಜನಿಕರಿಗೆ ಈ ಥರ ತೊಂದರೆ ಆಗ್ತದ. ತೋರಿಸ್ರಿ. ಈಗ ಈ ಥರ ಎಲ್ಲ ಆಗ್ತದಲ್ಲ, ನೀವೆಲ್ಲರೂ ಇದು ಲೀಕ್ ಆಗ್ಲಾರ್ದಂಗೆ ಇದು ಆದಷ್ಟು ಬೇಗ ಸರಿಪಡಿಸ್ಬೇಕು. ಮತ್ತು ಇಲ್ಲಿ 1, 2, 3 ನಳಗಳವ. ಮತ್ತು ಬಸ್ ಸ್ಟ್ಯಾಂಡ್ ಎಷ್ಟು ದೊಡ್ಡದದ, ಇನ್ನು ಕಡೆ ಮಾಡ್ಯಾರ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಬರ್ರಿ. ಥ್ಯಾಂಕ್ ಯು. ಓಕೆ. ಈಗ ಇಲ್ಲಿ ನೋಡ್ರಿ, ಈ ಥರ ನಮ್ಮ ಸೇಡಂ ತಾಲೂಕ ಬಸ್ ಸ್ಟ್ಯಾಂಡ್ನಾಗ ಸಾರ್ವಜನಿಕರು ಫುಲ್ ಇರ್ತಾರೆ. ಇಲ್ಲಿ ನೋಡ್ರಿ, ಇದು ಏನು ಹೋಗ್ಲತ್ತದಲ್ಲ ನಮ್ಮ ಕಲಬುರಗಿ ಜಿಲ್ಲೆಗೆ ಹೋಗ್ಲತ್ತದ. ಇವತ್ತಲ್ಲಿ ಜಾತ್ರೆ ಅದ. ಇಷ್ಟು ಜನ ಹೊಯ್ರ್ಲತ್ತಾರ. ಇಲ್ಲಿ ನೋಡ್ರಿ, ಇಷ್ಟು ಜನ ಎಲ್ಲ ಹಳ್ಳಿ ಜನ ಎಲ್ಲ ಬಂದಿರ್ತಾರ. ದೊಡ್ಡವರು ಸಣ್ಣವರು ಎಲ್ಲರೂ ಬಂದಿರ್ತಾರೆ. ಇವರೆಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕಲ್ಲ. ಯಾವ ರೀತಿ ವ್ಯವಸ್ಥೆ ಅದ ನೋಡ್ರಿ. ಇಷ್ಟು ಜನ ಅದ, ಸಾವಿರಾರು ಜನ ಬಂದಿರ್ತಾರ. ಇಲ್ಲಿಂದೇ ಹೋಗ್ತಾರ. ಎಲ್ಲ ಕಡೆ ಹೋಗ್ಬೇಕಾಯ್ತಪ್ಪ ಅಂದ್ರೆ ಇದೇ ಬಸ್ ಸ್ಟ್ಯಾಂಡ್ನಿಂದ ಹೋಗ್ಬೇಕು. ಈ ನಮ್ಮ ಸೇಡಂ ಬಸ್ ಸ್ಟ್ಯಾಂಡ್ನಾಗು ಕುಡಿಯುವ ನೀರಿನ ವ್ಯವಸ್ಥೆ ತುಂಬ ಗಲೀಜಾಗಿಟ್ಟಾರ. ಅದ್ರ ಸಲಕ ಇನ್ನೂ ಒಂದು ಪಾಯಿಂಟ್ ಎಲ್ಲದ ನಾವು ತೋರಿಸ್ತೀನಿ ಬರ್ರಿ. ಈಗ ಇನ್ನೂ ಒಂದು ಆದ ನೋಡ್ರಿ. ಇಲ್ಲಿ ಸಾರ್ವಜನಿಕ ಪ್ರಯಾಣಿಕರ ಗಮನಕ್ಕೆ ಬಸ್ಸಿನ ವೇಳೆ ಮತ್ತು ಮಾಹಿತಿಗಾಗಿ ಅಂತ ಈಗ ಇಲ್ಲಿನೂ ನಳ ಇಟ್ಟಾರ. ಈಗ ಇದು ನೋಡ್ರಿ ಎಷ್ಟು ಗಲೀಜದ. ಇಲ್ಲಿನೂ ನೀರು ಹೊಂಟಾವ. ಈಗ ಈ ಥರ ಗಲೀಜ್ ಮಾಡಿಟ್ಟಾರ. ಸಾರ್ವಜನಿಕರಿಗೆ ಇಲ್ಲಿ ಬಂದು ಯಾರನ್ನ ನೀರು ಕುಡಿದ್ರಪ್ಪ ಅಂದ್ರೆ ವಾಮಿಂಟ್ ಮಾಡ್ಕೊತಾರೆ ಗ್ಯಾರಂಟಿ. ಇಲ್ಲಿ ನೋಡ್ರಿ ಎಷ್ಟಾದ ನೋಡ್ರಿ. ಈಗ ಇದು ಒಂದು ದಿವ್ಸನಾಗ 2 ಸರಿ 3 ಸರಿ ಸ್ವಚ್ಛ ಮಾಡಬೇಕು. ಈ ಥರ ವ್ಯವಸ್ಥೆ ಆದ ನೋಡ್ರಿ. ಈಗ ಮತ್ತು ಬರ್ರಿ ಹಂಗೆ ತೋರಿಸ್ತೀನಿ ನಿಮಗೂ. ಈಗ ನೋಡ್ರಿ, ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಅದ, ಸೂಪರಾಗಿ ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡ್ನಾಗ ಎಷ್ಟು ಸಾವಿರಾರು ಜನ ಓಡಾಡ್ತಾರ, ವಿದ್ಯಾರ್ಥಿಗಳು ಓಡಾಡ್ತಾರ. ಅವರೆಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ. ಒಳ್ಳೆಯ ವ್ಯವಸ್ಥೆ ಆಯ್ತಪ್ಪ ಅಂತಂದ್ರೆ ಅವ್ರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಆಗ್ತದೆ. ನಾವೇನು ಮಾಡ್ತೀವಿ, ಓಟ್ ಹಾಕ್ತೀವಿ, ಮನೆಗೆ ಆರಾಮ್ ಕೂತು ಬಿಡ್ತೀವಿ, ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ. ಇಷ್ಟು ಜನ ಬಂದು ಹೋಗೋ ಜನಗಳಿಗೆ ನೀರಿನ ವ್ಯವಸ್ಥೆ, ಒಳ್ಳೆಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿ ನೋಡ್ರಿ ಎಷ್ಟು ಜನ ನೋಡ್ರಿ, ಸಣ್ಣವ್ರು ಇರ್ತಾರ, ದೊಡ್ಡವ್ರು ಇರ್ತಾರ. ಒಬ್ಬೊಬ್ಬರಿಗೆ 10 ರೂಪಾಯಿ ಕೊಟ್ಟು ನೀರಿನ ಬಾಟಲ್ ಖರೀದಿ ಮಾಡ್ಲಿಕ್ಕಾಗಲ್ಲ. 20 ರೂಪಾಯಿ ಕೊಟ್ಟು ನೀರಿನ ಬಾಟಲ್ ಖರೀದಿ ಮಾಡ್ಲಿಕ್ಕಾಗಲ್ಲ. ಅವ್ರೇನು ಮಾಡ್ತಾರ, ಸಾರ್ವಜನಿಕರಿಗೆ ಏನು ಕುಡಿಲಿಕ್ಕೆ ನೀರಿಟ್ಟಿರ್ತಿರಲ್ಲ ಸರ್ಕಾರದವರು, ಬಸ್ ಡಿಪೋದವರು, ಆ ನೀರೇ ಅವರು ಕುಡಿಬೇಕಾಗ್ತದೆ. ಬಡವರು ಇರ್ತಾರ, ಶ್ರೀಮಂತರು ಇರ್ತಾರ, ಎಲ್ಲರಿಗೆ ನೀರು ಕುಡ್ಲಿಕ್ಕಂತೂ
ಆಗಲ್ಲ, ರೊಕ್ಕ ತೊಗೊಂಡೇ ನೀರು ಕುಡಿಬೇಕಂತ ಆಗಲ್ಲ. ವಿದ್ಯಾರ್ಥಿಗಳು ಇರ್ತಾರ, ಅವ್ರ ಮೇಲೆ ಬಸ್ ಪಾಸ್ ಇರ್ತದ, ಅವ್ರ ಮೇಲೆ 5 ರೂಪಾಯಿ 10 ರೂಪಾಯಿನೂ ಇರಲ್ಲ, ಅವರೆಲ್ಲ ನೀರಲ್ಲಿ ಕುಡಿಬೇಕು. ಹಿಂಗೆ ಇನ್ನೂ ಒಂದು ಇಲ್ಲಿ ನೀರಿಂದು ಘಟಕ ಅದ, ಇದು ಯಾವ ರೀತಿ ಅದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ಅದು ನೋಡಿ, ಕುಡಿಯುವ ನೀರು ಅಂತ, ಕುಡಿಯುವ ನೀರಿನ ವ್ಯವಸ್ಥೆ ನೋಡ್ರಿ ಹೆಂಗದ. ಈಗ ಇಲ್ಲಿ ಬಂದು ನೀರು ಕುಡಿದ್ರಪ್ಪ ಅಂತಂದ್ರೆ ಅಷ್ಟೇ ಕತಿ ನೋಡ್ರಿ. ಸಾರ್ವಜನಿಕರು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಗುಟ್ಕಾ ತಿಂದು ಇಲ್ಲೇ ಉಗುಳಿ ಇಲ್ಲೇ ಬಿಟ್ಟಾಕಿರಪ್ಪ ಅಂದ್ರೆ ಎಷ್ಟು ಗಲೀಜು ಮಾಡ್ತಾರ ನೋಡ್ರಿ. ಸಣ್ಣ ಮಕ್ಕಳು ನೀರು ಕುಡಿಲಿಕ್ಕೆ ಬಂದಾರ, ಹೆಂಗೆ ಕುಡಿಬೇಕು ಪಾಪ, ಗಲೀಜು ಮಾಡಿರ್ತೀರಿ. ಗಲೀಜು ಮಾಡೋದ್ರಿಂದ ಯಾರಾದ್ರೂ ಮಕ್ಕಳೇ. ಅದಕ್ಕೆ ಏನಂತೀನಿ, ಗುಟ್ಕಾ ತಿನ್ನೋರಾಗಲಿ ಏನೇ ಆಗಲಿ ಈ ಥರ ಇಲ್ಲಿ ಉಗುಳ್ಬೇಡ್ರಿ, ಉಗುಳಿ ಹೊಲ್ಸು ಮಾಡಬೇಡ್ರಿ. ಮತ್ತು ಬಸ್ ಡಿಪೋದವ್ರು ಏನು ಇರ್ತಿರಲ್ಲ, ಬಸ್ ಡಿಪೋದವ್ರು ಕಂಪಲ್ಸರಿ 2 ಇಲ್ಲ 3 ಸರಿ ಕುಡಿಯುವ ನೀರಿನ ಬೆಲೆ ಸ್ವಚ್ಛ ಮಾಡಬೇಕು. ಸ್ವಚ್ಛ ಯಾಕೆ ಮಾಡಬೇಕಪ್ಪ ಅಂದ್ರೆ ಇಲ್ಲೆಲ್ಲ ಸಾರ್ವಜನಿಕರು ಬರ್ತಾರ, ವಿದ್ಯಾರ್ಥಿಗಳು ಬರ್ತಾರ, ಯಾರ ಬೆಲೆ ಒಂದು 10 ರೂಪಾಯಿ 20 ರೂಪಾಯಿ ಇರಲ್ಲ. ಎಲ್ಲರೂ ಫಿಲ್ಟರ್ ನೀರು ತೊಗೊಂಡು ಕುಡಿಲಿಕ್ಕಂತೂ ಆಗಲ್ಲ. ಅದಕ್ಕೂ ಸಾರ್ವಜನಿಕರಿಗಾಗಿ ಒಳ್ಳೆಯ ನೀರಿನ ವ್ಯವಸ್ಥೆ ನಮ್ಮ ಸರ್ಕಾರದವರು, ಈ ಬಸ್ ಡಿಪೋದವರು, ಮ್ಯಾನೇಜರ್ ಅವರು ಕಂಪಲ್ಸರಿ ಮಾಡಬೇಕು. ಯಾಕಂದ್ರೆ ಸರ್ಕಾರ ಇರೋದೇ ನಮ್ಮ ಸಲಕ್ಕೆ ಇರ್ತದ. ನಮ್ಮೆಲ್ಲರಿಗೂ ಒಳ್ಳೆ ವ್ಯವಸ್ಥೆ ಅವ್ರು ಮಾಡಿಕೊಡ್ಬೇಕು. ನೋಡ್ರಿ ಎಷ್ಟು ಜನ ನಮ್ಮ ಬಸ್ ಸ್ಟ್ಯಾಂಡ್ನಾಗ ಕೂತಾರೆ, ಇವ್ರು ಎಲ್ಲರಿಗೂ ನೀಡಿಕೆ ಆಗೇ ಆಗ್ತದ. ಅವ್ರು ನೀರು ಕುಡಿಲೇಬೇಕು. ಎಲ್ಲರ ಮೇಲೆ ರೊಕ್ಕ ಇರಲ್ಲ. ಇಲ್ಲಿ ನೋಡ್ರಿ ಈ ಬಾಟಲ್ ಹುಡುಗ ನೋಡ್ರಿ ಈ ಥರ ಅಲ್ಲಿ ತುಂಬ್ತಾರ, ನೀರು ಕುಡಿತಾರ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಬಸ್ ಸ್ಟ್ಯಾಂಡ್ನಾಗಿರೋರು, ಬಸ್ ಸ್ಟ್ಯಾಂಡ್ ಮ್ಯಾನೇಜರ್ ಆಗಲಿ ಏನು ನೀವು ಇರ್ತೀರಲ್ಲ, ದಯವಿಟ್ಟು ನೀರಿನ ವ್ಯವಸ್ಥೆ ಅಲ್ಲಿ ಲೀಕ್ ಆಗ್ಲತ್ತದ, ಅದು ಸರಿ ಮಾಡಬೇಕು. ಸರಿ ಮಾಡಿಕೇಸಿ ಒಳ್ಳೆಯ ನೀರಿನ ವ್ಯವಸ್ಥೆ ಮಾಡಬೇಕಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.